ಇವಾಗ ಬೇಸಿಗೆ ಸಮಯ ಸ್ಟಾರ್ಟ್ ಆಗಿದೆ. ಇವಾಗ ಬೇಸಿಗೆ ಸಮಯ ಅಂತಂದರೆ ಇವಾಗ ಎಕ್ಸಾಮ್ಸ್ ಸಮಯ ಕೂಡ. ಎಕ್ಸಾಮ್ಸ್ ಸಮಯದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಮಕ್ಕಳಿಗೆ ಪರೀಕ್ಷೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಮಕ್ಕಳ ಜೊತೆಗೆ ಈಗಿನ ಕಾಲದಲ್ಲಿ ಪೇರೆಂಟ್ಸು ಮತ್ತು ಟೀಚರ್ಸ್ಗೆ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಬಿಡ್ತಾರೆ. ಏನಕ್ಕೆ ಎಕ್ಸಾಮ್ಸ್ ಅಂದರೆ ಭಯ ಏನಕ್ಕೆ ಬರಬೇಕು? ಇದನ್ನು ಸ್ವಲ್ಪ ನಾವು ಡೀಪಾಗಿ ಯೋಚನೆ ಮಾಡೋದಾದರೆ ಎಕ್ಸಾಮ್ಸ್ ನಾವೊಂದು ಥ್ರೆಟ್ ಅಂತ ನೋಡ್ತೀವಿ. ಥ್ರೆಟ್ ಅಂತಂದರೆ ಉದಾಹರಣೆಗೆ ಇಲ್ಲೊಂದು ಹಾವು ಬಂದುಬಿಡ್ತು ಅಂತ ಇಟ್ಕೊಳ್ಳಿ. ಹಾವು ಬಂತಂದರೆ ಏನು ಮಾಡ್ತೀವಿ ನಾವು? ಇಲ್ಲಿಂದ ಎದ್ದೋಡೋಗ್ಲಿಕ್ಕೆ ಟ್ರೈ ಮಾಡ್ತೀವಿ, ಇಲ್ಲಾಂದರೆ ಆ ಹಾವನ್ನ ಹೊಡೆದಾಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ ಬೇರೆ ಎಲ್ಲದರದ್ದು ಯೋಚನೆ ಮಾಡೋದನ್ನು ನಾವು ನಿಲ್ಲಿಸ್ತೀವಿ. ನಮ್ಮ ಎಂಟೈರ್ ಗಮನ ಆ ಹಾವಿನ ಮೇಲೆ ಮಾತ್ರ ಇರುವಂಥದ್ದು ಆಗುತ್ತೆ. ನಮ್ಮ ದೇಹದಲ್ಲಿ ಒಂದು ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ? ಒಂದು ಅಡ್ರಿನಲಿನ್ ಅನ್ನೋ ಒಂದು ಕೆಮಿಕಲ್ ತಯಾರಾಗುತ್ತೆ. ಅದು ಏನು ಮಾಡುತ್ತೆ ಅಂತಂದರೆ ನಮಗೆ ನಮ್ಮ ದೇಹನ ಪ್ರಿಪೇರ್ ಮಾಡುತ್ತೆ. ನಾವು ಇಲ್ಲಿಂದ ಎದ್ದು ಓಡೋಗಲಿಕ್ಕೆ ಅಥವಾ ಆ ಹಾವನ್ನ ಹೊಡೆದಾಕ್ಲಿಕ್ಕೆ ನಮ್ಮ ದೇಹ ರೆಡಿ ಆಗುತ್ತೆ. ಹೇಗೆ ರೆಡಿ ಆಗುತ್ತೆ? ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಾವು ಮಸಲ್ಸ್ ಎಲ್ಲ ಸ್ಟಿಫ್ ಆಗುತ್ತೆ, ಬ್ರೀದಿಂಗ್ ಜೋರಾಗುತ್ತೆ, ಹೊಟ್ಟೆ ಒಂದು ಸ್ವಲ್ಪ ತೊಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಮ್ಮ ಬೆವರು ಸ್ವಲ್ಪ ಹೆಚ್ಚಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲನೂ ನಮ್ಮ ದೇಹದಲ್ಲಿ ಈ ಅಡ್ರಿನಲಿಂದ ಆಗುವಂಥ ಬದಲಾವಣೆಗಳು. ದಿಸ್ ಈಸ್ ಫಾರ್ ಅವರ್ ಸರ್ವೈವಲ್. ಇದು ಆ್ಯಂಡ್ ದಿಸ್ ಈಸ್ ಎಸೆನ್ಷಿಯಲ್. ಈ ಎಕ್ಸಾಮ್ ಕೂಡ ಇದೇ ರೀತಿಯಲ್ಲಿ ಆಗುವಂಥದ್ದು ಆಗಿಬಿಡುತ್ತೆ. ಎಕ್ಸಾಮ್ಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಈ ಥ್ರೆಟ್ ಪರ್ಸೆಪ್ಷನನ್ನು ಅಪ್ಲೈ ಮಾಡ್ಕೊಂಬಿಟ್ಟು ನಾವು ಏನು ಯೋಚಿಸ್ತಾ ಇರ್ತೀವಿ ಅಂತಂದರೆ ಇಲ್ಲ ನಾವು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀವ, ಫೇಲ್ ಆಗ್ತೀವ, ಅಥವಾ ಮಾರ್ಕ್ಸ್ ಚೆನ್ನಾಗಿ ಬರುತ್ತಾ ಬರೋದಿಲ್ವಾ, ಇದಿಷ್ಟರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡುವಂಥದ್ದಾಗುತ್ತೆ. ಅದೇ ರೀತಿ ನಮ್ಮಲ್ಲಿ ನಮ್ಮ ದೇಹದಲ್ಲೂ ಕೂಡ ಬದಲಾವಣೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನಾಗುತ್ತೆ? ನಾವು ಊಟ ನಿದ್ರೆ ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಟೆನ್ಷನ್ ಆಗ್ತಿರುತ್ತೆ. ಅದನ್ನು ಹೇಗೆ ಟೆನ್ಷನ್ ಅಂತಂದರೆ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ, ಉಸಿರಾಟ ಜಾಸ್ತಿ ಆಗಿರುತ್ತೆ, ಹೊಟ್ಟೆ ತೊಳಸ್ತಾ ಇರುತ್ತೆ, ಹೊಟ್ಟೆ ಹಸಿವು ಕಮ್ಮಿ ಆಗುತ್ತೆ, ನಿದ್ರೆ ಕಡಿಮೆ ಆಗುತ್ತೆ. ಆದ್ರೂ ಈ ಮಧ್ಯದಲ್ಲಿ ನಾವು ಓದಲಿಕ್ಕೆ ಟ್ರೈ ಮಾಡ್ತಿರ್ತೀವಿ. ಇದರಿಂದ ಆಗುವಂಥ ಪರಿಣಾಮ ಏನು? ಒಂದು, ನಾವು ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸಾಮ್ಸ್ ಇರುತ್ತೆ, ನಾವು ಓದಬೇಕು, ಮೆಮೊರೈಸ್ ಮಾಡ್ಕೋಬೇಕು, ಹಿಂದೆ ಓದಿರೋದೆಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ನಮ್ಮ ಅಟೆನ್ಷನ್ ಸ್ಪ್ಯಾನ್ ಏನಿರುತ್ತೆ ಅದು ಕಡಿಮೆ ಆಗೋಗಿರುತ್ತೆ. ಮತ್ತು ನಮಗೆ ನಿದ್ರೆ ಸರಿಗಾಗ್ತಿಲ್ಲ, ಊಟ ಸರಿಗಾಗ್ತಿಲ್ಲ ಅಂತಂದರೆ ಅದು ಕೂಡ ನಮ್ಮ ಕಾನ್ಸಂಟ್ರೇಷನ್ ಮೇಲೆ, ನಮ್ಮ ಅಟೆನ್ಷನ್ ಸ್ಪ್ಯಾನ್ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ತಂದೆ ತಾಯಿಗಳು ಮತ್ತು ಟೀಚರ್ಸು ಇದನ್ನು ಗಮನಿಸಿರ್ತೀರಿ. ಏನಾಗುತ್ತೆ, ಇವಾಗ ಮಕ್ಕಳು ಮನೆಯಲ್ಲಿ ಅಥವಾ ಕ್ಲಾಸ್ನಲ್ಲಿ ಕೇಳಿದಾಗ ಎಲ್ಲ ಉತ್ತರವನ್ನು ಹೇಳ್ತಾರೆ. ಏನೇ ಕ್ವಶನ್ಸ್ ಕೇಳಿ ಎಕ್ಸಾಮ್ಸ್ ಬಗ್ಗೆ ಅದೆಲ್ಲ ಉತ್ತರಗಳನ್ನು ನೀಟಾಗಿ ಕರೆಕ್ಟಾಗಿ ಹೇಳ್ತಾ ಇರ್ತವೆ. ಆದರೆ ಎಕ್ಸಾಮಿನ ದಿನ ಹೋಗಿ ಅಲ್ಲಿ ಕ್ವಶನ್ಸ್ನ ಬಿಟ್ಟು ಬಂದುಬಿಡೋದು, ಅಥವಾ ತಪ್ಪಾಗಿ ಬರೆದು ಬಂದುಬಿಡೋದು, ಅಥವಾ ಕೆಲವು ಮಕ್ಕಳು ನಾನು ನೋಡಲಿಲ್ಲ ಈ ಕ್ವಶನ್ನ ಅಂತ ಹೇಳೋದು ಆಗಿರುತ್ತೆ. ಇದನ್ನು ನಾವು ಹೇಗೆ ತಡೆಗಟ್ಬೋದು ಅಥವಾ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು? ಇದಕ್ಕೆ ಎರಡು ಸೊಲ್ಯೂಷನ್ ಇದೆ. ಒಂದು ಸ್ಟ್ರಕ್ಚರ್ಡ್ ಡೇ ಅಂತ ಕರಿತೀವಿ, ಮತ್ತು ಪ್ಲ್ಯಾನಿಂಗ್. ಸ್ಟ್ರಕ್ಚರ್ಡ್ ಡೇ ಅಂತಂದ್ರೇನು? ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಮಗು ಏನೇನು ಮಾಡ್ಬೋದು ಅನ್ನೋದು. ಏನೇನು ಮಾಡ್ಬೋದು? ಇಷ್ಟೊತ್ತಿಗೆ ನಾನು ಎದ್ದೇಳ್ತೀನಿ, ಇಷ್ಟೊತ್ತಿಗೆ ನಾನು ತಿಂಡಿ ಮಾಡ್ತೀನಿ, ಇಷ್ಟೊತ್ತಿಗೆ ನಾನು ಊಟ ಮಾಡ್ತೀನಿ ಅಂತ ಒಂದು ಕ್ಲಿಯರ್ ಆಗಿ ಅದನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡಿರೋದು. ಈ ಸ್ಟ್ರಕ್ಚರ್ಡ್ ಡೇನಲ್ಲಿ ಏನೇನಕ್ಕೆ ಫೋಕಸ್ ಮಾಡಬೇಕು? ಒಂದು, ಸರಿಯಾದ ನಿದ್ರೆ, ಇಷ್ಟೊತ್ತಿಗೆ ಮಲಗ್ತೀನಿ, ಇಷ್ಟೊತ್ತಿಗೆ ಎದ್ದೇಳ್ತೀನಿ. ಎರಡನೇದು, ಸರಿಯಾದ ಆಹಾರ. ಸೊ ಮಕ್ಕಳೇ ನೆನಪಿರಲಿ, ಇದು ಬೇಸಿಗೆ ಸಮಯ. ಸೊ ನಿಮಗೆ ನೀರಿನ ಅವಶ್ಯಕತೆ ಹೆಚ್ಚಿಗೆ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಒಂದು ಸ್ವಲ್ಪ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಿಗೆ ತೊಗೋಬೇಕು. ಇದರಿಂದ ಏನಾಗುತ್ತೆ, ನಿಮಗೆ ಸರಿಯಾದ ಪೌಷ್ಟಿಕಾಂಶ ದೊರಕ್ತಾ ಹೋಗುತ್ತೆ. ಒಂದು ರಿಲ್ಯಾಕ್ಸೇಷನ್ ಟೈಮ್ ಅಂತ ಇರಬೇಕು ನಿಮಗೆ. ಸೊ ನೀವು ಒಂದು ದಿನದಲ್ಲಿ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಅವರನ್ನು ಎಕ್ಸಾಮ್ಸ್ ಹಿಂದಿನ ದಿನಗಳಲ್ಲಿ ನಿಮ್ಮ ಪ್ರಿಪ್ರೇಷನಲ್ಲಿ ಇದು ಒಂದು ಭಾಗ ಆಗಿರಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ, ನಾನು ಆಗಲೇ ಹೇಳಿದ್ನಲ್ಲ, ಅಡ್ರಿನಲಿನ್ ರಶ್ ಆಗುತ್ತೆ ಅಂತ, ಅದು ಬ್ಯಾಲೆನ್ಸ್ ಔಟ್ ಆಗುತ್ತೆ. ನಿಮಗೆ ಎಕ್ಸ್ಟ್ರಾ ಇರುವಂಥ ಆ್ಯಂಗ್ಸೈಟಿ ಅಥವಾ ಎಕ್ಸ್ಟ್ರಾ ಇರುವಂಥ ಎನರ್ಜಿನ ಅದು ಬ್ಯಾಲೆನ್ಸ್ಗೆ ತರುತ್ತೆ. ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಮಾಡುತ್ತೆ. ಎಷ್ಟೊತ್ತು ಮಾಡಬೇಕು? ಒಂದು ಅರ್ಧ ಗಂಟೆ ಯೋಗ ಇರ್ಬೋದು, ಅಥವಾ ಒಂದು ಬ್ರಿಸ್ಕ್ ವಾಕ್ ಇರ್ಬೋದು, ಅಥವಾ ಒಂದು ಶಾರ್ಟ್ ರನ್ ಇರ್ಬೋದು, ಇದನ್ನು ಮಾಡ್ಕೊಳ್ಳೋವಂಥದ್ದು. ಮತ್ತು ಒಂದು ಸ್ವಲ್ಪ ಫ್ಯಾಮಿಲಿ ಟೈಮ್. ನೀವು ಫುಲ್ ಐಸೋಲೇಟೆಡ್ ಆಗಿ ಒಂದು ರೂಮ್ನಲ್ಲಿ ಕೂತು ಬೆಳಗ್ಗೆಯಿಂದ ರಾತ್ರಿವರೆಗೂ ಓದಬೇಕು ಅಂತಿಲ್ಲ. ಬಂದು ಒಂದು ಸ್ವಲ್ಪ ನಿಮ್ಮ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಒಂದು ಸ್ವಲ್ಪನಾರ ಟೈಮ್ ಸ್ಪೆಂಡ್ ಮಾಡೋವಂಥದ್ದು.
ಮತ್ತು ಬ್ರೇಕ್ಸ್ನ ಕೊಟ್ಕೊಂಡು ಓದುವಂಥದ್ದು. ಓದ್ಬೇಕಾದ್ರೂ ಕಂಟಿನ್ಯೂಯಸ್ ಆಗಿ ಓದ್ಲಿಕ್ಕೆ ಹೋಗಬಾರ್ದು. ಒಂದು 6 ಅವರ್ಸ್ 8 ಅವರ್ಸು ನೀವು ಓದ್ತಿದ್ದೀರಾ ಅಂದರೆ ಮೇಕ್ ಶೂರ್ 2 ಗಂಟೆಗೆ 3 ಗಂಟೆಗೆ ಒಂದೊಂದು ಸತಿ ಒಂದು ಕಾಲು ಗಂಟೆ ಬ್ರೇಕ್ ತೊಗೊಂಡು ಓದುವಂಥದ್ದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಫೆಟೀಗ್ ಆಗೋದಿಲ್ಲ, ಅಂದರೆ ಸುಸ್ತಾಗೋದಿಲ್ಲ. ಅದು ರಿಜುವಿನೇಟ್ ಆಗಿ ಮತ್ತಷ್ಟು ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಓದುವಂಥದ್ದಾಗುತ್ತೆ. ಸೊ ಇದು ಒಂದು ಸ್ಟ್ರಕ್ಚರ್ಡ್ ಡೇ ಇರಬೇಕು. ಎರಡನೇದು ಪ್ಲ್ಯಾನಿಂಗ್ ಅಂತಂದ್ರೆ ಏನು, ನೀವು ಏನೇನು ಪೋರ್ಷನ್ಸ್ ಓದಬೇಕಾಗಿರುತ್ತೆ ಅದನ್ನು ಯಾವಾಗ ಹೇಗೆ ನಾನು ಓದಬೇಕು ಅನ್ನೋದನ್ನು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಒಂದು ಬರೆದಿಟ್ಕೊಳ್ಳೋದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಅಯ್ಯೋ ನಾನು ಓದಿಲ್ವಲ್ಲ, ಅಯ್ಯೋ ಇನ್ನೂ ಹೆಚ್ಚಿಗೆ ಓದೋದಿದೆಯಲ್ಲ ಅನ್ನೋ ಆತಂಕ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಈ ನನ್ನ ಸಲಹೆ ಏನಂದರೆ, ಈ ಎಕ್ಸಾಮ್ ಕೆಲವು ಹಿಂದಿನ ದಿನಗಳ ಹಿಂದೆ ಈ ಸ್ಟ್ರಕ್ಚರ್ಡ್ ಡೇ ಮತ್ತು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ಆಗುವಂಥ ಆತಂಕ, ಈ ಆ್ಯಂಗ್ಸೈಟಿ ಅಬೌಟ್ ಎಕ್ಸಾಮ್ಸು ಕಡಿಮೆ ಆಗುತ್ತೆ. ಥ್ಯಾಂಕ್ ಯು.